ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಈ ರೀತಿ ಡ್ರೆಸ್ಸಲ್ಲಿದ್ದಾಳೆ ಅಂದ್ಕೊಂಡ್ರೆ, ಫಂಕ್ಷನ್ಗೆ ಹೋಗಿದ್ದೆ. ಫಂಕ್ಷನಿಂದ ಬಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಇವತ್ತೆಲ್ಲ ನಾನು ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳುವಂತಹ ದಿನ ಇವತ್ತು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೊಸ ಹೊಸ ಮಾಹಿತಿಯೊಂದಿಗೆ ಬರ್ತಾ ಇರ್ತೀನಿ. ಅಡುಗೆ ಮಾಹಿತಿ ಇರ್ಬೋದು, ಬ್ಯೂಟಿ ಟಿಪ್ಸ್ ಇರ್ಬೋದು, ಯಾವುದಾದ್ರೂ ಒಂದೊಂದು ಟಿಪ್ಸ್ಗಳನ್ನ ತೊಗೊಂಡು ಬರ್ತಾ ಇರ್ತೀನಿ. ಇವತ್ತು ಏನಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಂಡ್ರಾ? ಇವತ್ತು ಯಾಕೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ? ಯಾಕೆ ಅಂತ ಅಂದರೆ, ಮಧುರಾ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ 2000 ಸಬ್ಸ್ಕ್ರೈಬರನ್ನು ಹೊಂದಿದೆ. 2000 ಕುಟುಂಬವನ್ನು ಸೇರಿಕೊಂಡಿದೆ. ಬಹಳ ದೊಡ್ಡ ಕುಟುಂಬ ಆಗಿದೆ. ನನ್ನ ಪಾಲಿಗೆ ಇದು ದೊಡ್ಡ ಕುಟುಂಬನೇ, ಚಿಕ್ಕದೇನಲ್ಲ. 2000 ಅನ್ನುವುದು ಆ ಒಂದು ದೊಡ್ಡ ಸಂಖ್ಯೆ ಇದೆಯಲ್ಲ, ಸಾಮಾನ್ಯ ಅಲ್ಲ. ಅದು ಮತ್ತೆ ಮತ್ತೆ ಬೆಳೀತಾ ಇರಲಿ ಅನ್ನೋದು ನನ್ನ ಆಸೆ. ಯೂಟ್ಯೂಬ್ ಅಂದರೆ ನನ್ನ ಉಸಿರು ಅಂತ ಅಂದ್ಕೊಂಬಿಟ್ಟಿದ್ದೀನಿ. 4 ವರ್ಷದಿಂದ ಕೂಡ ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ವರ್ಷ ಸಕ್ಸಸ್ ಕಾಣಬೇಕು ಅನ್ನೋದು ನನ್ನ ಒಂದು ದೇವರಲ್ಲಿ ನಾನು ಬೇಡ್ಕೊಳ್ತಾ ಇರೋದು ಅದೇನೆ. ನಿಮ್ಮೆಲ್ಲರ ಸಹಕಾರದಿಂದ ಮಾತ್ರನೇ ಇದು ಸಾಧ್ಯ ಆಗಿರೋದು. 2000 ಅಂದರೆ ಸುಲಭ ಅಲ್ಲ. ನಾನು ಹೇಳ್ದಂಗೆ, ಒಂದು ಸಬ್ಸ್ಕ್ರೈಬರ್ ಸ್ಟಾರ್ಟಿಂಗಲ್ಲಿ ಒಂದು ಸಬ್ ಆದಾಗ ಏನು ಖುಷಿಯಾಗಿತ್ತು ಅಂದರೆ, ಅಷ್ಟು ಖುಷಿಯಾಗಿತ್ತು. ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಬ್ಸ್ಕ್ರೈಬರ್ ಬಂದರು ನನ್ನ ಚಾನಲ್ಗೆ ಅಂತ. ಆ ಒಂದು ಅಂತೇಳಿ 1000 ಆಯಿತು. 1000 ಆದಾಗಲೂ ಕೂಡ ನಾನು ನಿಮ್ಮ ಜೊತೆ ಅದನ್ನು ಸಂತೋಷವನ್ನು ಹಂಚಿಕೊಂಡಿದ್ದೆ. ಈಗ 2000 ಆಗಿದೆ. 2000 ಮತ್ತು 3000, 4000 ಈ ರೀತಿಯೆಲ್ಲ ಆಗಲಿ ಅನ್ನೋದು ನನ್ನ ಒಂದು ದೇವರಲ್ಲಿ ಬೇಡ್ಕೊಳ್ಳುವಂಥದ್ದು. ಈ ಒಂದು ಜರ್ನಿ ಇದೆಯಲ್ಲ, ಇದೇನು ಸುಲಭದ ಜರ್ನಿ ಅಲ್ಲ. ನಾನೇನು ಇನ್ನೂ ಪೂರ್ಣ ಸಕ್ಸಸ್ ಆಗಿಲ್ಲ. ಆದರೂ ಕೂಡ ಇವತ್ತು 2000 ಆಗಿದೆ ಅಂತಂದರೆ ನನಗೂ ಕೂಡ ತುಂಬಾ ಖುಷಿ ಇದೆ. ನಾನು ತಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ಕೂಡ ತುಂಬ 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 ಧನ್ಯವಾದಗಳು. ನನ್ನ ಒಂದು ಚಾನಲ್ಗೆ ಭೇಟಿ ಕೊಟ್ಟು ಕಮೆಂಟ್ಗಳನ್ನು ಹಾಕಿ, ನನಗೆ ಒಂದು ಐಡಿಯಾ ಬರ್ತಾಯಿದೆ. ನೀವು ಹಾಕುವಂತಹ ಕಮೆಂಟ್ಗಳನ್ನು ಓದುವುದಕ್ಕೇ ಒಂದು ದಿನ ಮೀಸಲಿಡಬೇಕು. ನಾನು ಅದೇ ವಿಡಿಯೋ ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿದೆ. ನೋಡೋಣ ಯಾವತ್ತು ಮಾಡ್ತೀನಿ ಅಂತ ಗೊತ್ತಿಲ್ಲ. ನಿಮ್ಮ ಒಂದು ಒಳ್ಳೊಳ್ಳೆ ಕಮೆಂಟ್ಗಳಿದೆಯಲ್ಲ, ಅದು ನನಗೆ ಬಹಳ ಬಹಳ ಖುಷಿ ಕೊಡುತ್ತೆ. ಒಂದು ವಿಡಿಯೋವನ್ನು ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಕಮೆಂಟ್ಗಳಿಗಾಗಿ ನಾವು ಕಾಯ್ತಾ ಇರ್ತೀವಿ, ವ್ಯೂಸ್ಗಳಿಗಾಗಿ ಕಾಯ್ತಾ ಇರ್ತೀವಿ. ಎಷ್ಟೇ ವ್ಯೂಸ್ ಬರಲಿ ಖುಷಿಯಾಗುತ್ತೆ ನಮಗೆ. ಆ ಒಂದು ಕಮೆಂಟ್ಗಳನ್ನ ಓದಿದಾಗ ನಿಜಕ್ಕೂ ಬಹಳ ಖುಷಿ ಅನಿಸುತ್ತೆ. ನನ್ನ ಎಲ್ಲ ಯೂಟ್ಯೂಬ್ ಸ್ನೇಹಿತರು ಎಲ್ಲರೂ ಕೂಡ ಬಹಳ ಬಹಳ ಸಹಕಾರವನ್ನು ಕೊಟ್ಟಿದ್ದೀರಾ. ವಿಡಿಯೋ ನೋಡೋದು, ಕಮೆಂಟ್ ಹಾಕೋದಿರ್ಬೋದು, ಎಲ್ಲ ರೀತಿಯಿಂದ ಸಹಕಾರ ಮಾಡಿದ್ದೀರಾ. ಯಾರ್ಯಾರ ಹೆಸರು ಅಂತ ಹೇಳೋದಿಲ್ಲಿ ಹೇಳಿ, ತುಂಬಾ ಹೆಸರುಗಳಿದೆ. ಆ ಹೆಸರುಗಳನ್ನ ಹೇಳೋದಕ್ಕೇ ಒಂದಿನ ಇಟ್ಕೊಳ್ಬೇಕು ನಾನು. ಬಹಳಷ್ಟು ನನ್ನ ಸ್ನೇಹ ಬಳಗ ಇದೆಯಲ್ಲ ಯೂಟ್ಯೂಬಲ್ಲಿ, ಆ ಒಂದು ಎಲ್ಲ ಪ್ರತಿಯೊಬ್ಬರು ಸದಸ್ಯರು ಕೂಡ ತುಂಬ ಸಹಕಾರ ಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಮಧುರಾ ವ್ಲಾಗ್ಸ್ ಇನ್ ಕನ್ನಡ 2000 ಸಬ್ಸ್ಕ್ರೈಬರನ್ನು ಹೊಂದಿ ದೊಡ್ಡ ಫ್ಯಾಮಿಲಿ ಆಗಿದೆ. ದೊಡ್ಡ ಯೂಟ್ಯೂಬ್ ಫ್ಯಾಮಿಲಿ ಇವತ್ತು ಆಗಿದೆ. ಅದಕ್ಕೆ ನಾನು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಅಷ್ಟೇ ಅಲ್ಲ, ಯೂಟ್ಯೂಬ್ ಟೀಮ್ ಮುಖ್ಯವಾಗಿ ನಾವು ಅದಕ್ಕೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಬೇಕು. ಯೂಟ್ಯೂಬ್ ಟೀಮ್ ಯಾರ್ಯಾರಿದ್ದೀರಾ ಅಂತ ನಮಗೆ ಗೊತ್ತಿಲ್ಲ. ಯೂಟ್ಯೂಬ್ ಟೀಮಲ್ಲಿ ಯಾರ್ಯಾರಿದ್ದೀರಾ ಅಂತ ಗೊತ್ತಿಲ್ಲ. ಮಾತ್ರ ನಾನು ಪ್ರತಿ ಸಲ ಲೈವಲ್ಲಾಗಲಿ ಎಲ್ಲಾದರೂ ಹೇಳ್ತಾ ಇರ್ತೀನಿ, ಯೂಟ್ಯೂಬ್ ಟೀಮ್ಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅವರು ಕೂಡ ತುಂಬ 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 ಸಹಕಾರವನ್ನು ಮಾಡ್ತಾ ಇರ್ತಾರೆ. ಎಲ್ರಿಗೂ ಮಾಡಬೇಕು ಸಹಕಾರನ. ನಾವು ಯೂಟ್ಯೂಬಲ್ಲಿ ನಾನು ಬರ್ತಾ ಇರ್ತೀನಿ, ಆದರೆ ನನಗೂ ನೋವಿದೆ. ಜೀವನದಲ್ಲಿ ಬಹಳ ಏರುಪೇರಿದೆ. ಆದರೆ ನನ್ನ ಒಂದು ನಿಲುವು ಏನು ಅಂತ ಅಂದರೆ, ನಾನು ನಗುವನ್ನು ಹಂಚಬೇಕು ಇಷ್ಟೇ.
ಯಾರ ಕೋಪವನ್ನು ಕೂಡ ನಾನು ಸಹಿಸೋದಿಲ್ಲ, ಯಾರ ದುಃಖವನ್ನು ಸಹಿಸೋದಿಲ್ಲ. ನಾನು ಬೇಕಾದ್ರೆ ದುಃಖ ಅನುಭವಿಸ್ತೀನಿ ಅಷ್ಟೇ, ಆದರೆ ಯಾರಿಗೂ ದುಃಖವನ್ನು ಮಾತ್ರ ಹಂಚೋದಿಲ್ಲ. ಈ ಒಂದು ಯೂಟ್ಯೂಬ್ ಟೀಮಲ್ಲಿ ನಾನು ಸಂತೋಷವನ್ನು ಮಾತ್ರ ಹಂಚಬೇಕು ಅಂದ್ಬಿಟ್ಟು ಬಂದಿದ್ದೀನಿ. ನನ್ನ ಖುಷಿ, ನನ್ನ ಸಂತೋಷವನ್ನು ಹಂಚಬೇಕು. ಚಾರ್ಲಿ ಚಾಪ್ಲಿನ್ ಒಂದು ಕಡೆ ಹೇಳ್ತಾರೆ, ನಗುವಿನ ಕಂಬಿಗಳ ಹಿಂದೆ ಅಳು ಇದೆ ಅಂತ. ಅದು ನಿಜವಾದ ಮಾತು. ಚಾರ್ಲಿ ಚಾಪ್ಲಿನ್ ಅವ್ರಿಗೂ ಅಷ್ಟೇ ಬಹಳ ಬಹಳ ದುಃಖಗಳಿತ್ತು, ಆದರೆ ಇಡೀ ಪ್ರಪಂಚವನ್ನು ನಗಿಸಿದ್ರು ಅವರು ಅಲ್ವಾ. ಇಡೀ ಪ್ರಪಂಚನೇ ನಗಿಸ್ತಾರೆ, ಅವರು ದುಃಖವನ್ನು ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ನಾನು ಯೂಟ್ಯೂಬ್ ಮೂಲಕ ನಗ್ತಾ ಇರ್ತೀನಿ, ಯಾವಾಗಲೂ ನಗ್ತಾ ಇರ್ತೀನಿ. ಒಂದು ಕಮೆಂಟ್ಸ್ ಬಂದರೂ ಅಷ್ಟೇ ಖುಷಿ ಪಡ್ತಾ ಇರ್ತೀನಿ. ಹೀಗೆ ನನ್ನ ಒಂದು ಈ ಜರ್ನಿಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದೀರಾ. ಈ 2,000 ಜನ ಇರ್ಬೋದು, 2 ಲಕ್ಷ ಜನರ ಮೇಲೆ ವ್ಯೂಸ್ ಬಂದಿದೆ, 2 ಲಕ್ಷ ಜನ ನನ್ನ ವೀಡಿಯೋಸ್ಗಳನ್ನ ನೋಡಿದ್ದಾರೆ. ನನಗೆ ಬಹಳ ಖುಷಿ ಅನಿಸುತ್ತೆ. ಹೀಗೆ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ನನ್ನನ್ನು ದಡ ತಲುಪಿಸೋದಕ್ಕೆ ನೀವೇ ಸಹಕಾರಿಯಾಗಬೇಕು. ಯೂಟ್ಯೂಬ್ ಟೀಮ್ ನಿಮಗೆ ಧನ್ಯವಾದ ಹೇಳ್ತೀನಿ. ನೀವು ಕೂಡ ಅಷ್ಟೇ. ನಮ್ಮ ಒಂದು ಪ್ರತಿಯೊಬ್ಬರು ಕೂಡ ಬಹಳ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ. ನಾನು ಖುಷಿಪಟ್ಟು ವೀಡಿಯೋಗಳನ್ನ ಮಾಡ್ತೀನಿ, ಆದರೂ ಪ್ರತಿಯೊಬ್ಬರು ಅದಕ್ಕೆ ಶ್ರಮ ಹಾಕ್ತಾರೆ. ಶ್ರಮ ಹಾಕದಿದ್ರೆ ವೀಡಿಯೋಸ್ಗೆ ಆಗೋದಿಲ್ಲ ಅಲ್ವಾ. ಪ್ರತಿಯೊಬ್ಬರು ವೀಡಿಯೋಸ್ಗಳು ಮಾಡ್ತಾ ಇರ್ತಾರೆ. ಏನೋ ಒಂದು ಗುರಿಯನ್ನು ಇಟ್ಕೊಂಡು ಇಲ್ಲಿ ಬಂದಿರ್ತೀವಿ ನಾವು. ಬಹಳಷ್ಟು ಎಲ್ಲರ ಒಂದು ಸಹಕಾರವನ್ನು ತಗೊಳ್ಬೇಕಷ್ಟೇ. ನಾವು ನಮ್ಮ ಕಷ್ಟಗಳನ್ನು ಹೇಳಿಕೊಂಡು ಸಹಕಾರ ತಗೊಳ್ಳೋದಕ್ಕೆ ನನಗೆ ಗೊತ್ತಿಲ್ಲ. ನಾನು ನಗ್ತಾನೆ ಇರ್ತೀನಿ, ಏನೇ ಕಷ್ಟಗಳಿರಲಿ ನಾನು ಎಲ್ಲೂ ಕಷ್ಟಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ನಗುವನ್ನು ಹಂಚಬೇಕು, ಮಾನವ ನಗುವನ್ನೇ ಹಂಚಬೇಕಂತೆ ಅಲ್ವಾ. ನಗ್ನಗ್ತಾ ಇರೋಣ ಎಲ್ಲರೂ. ಇದೇ ರೀತಿ ಮುಂದೆ ಕೂಡ ಸಹಕಾರ ನೀಡಿ. ಒಂದು 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 ಅಂತ ಹೇಳಿ 100 ಆಯಿತು, 100ರಿಂದ 1000 ಆಯಿತು, 1000 ಆದಮೇಲೆ ಮತ್ತೆ 100 ಆಯಿತು, 1100 ಆಯಿತು. ನನಗೆ ಖುಷಿ ಆಯಿತು, 1000 ಮೇಲೂ 100 ಜನ ಬಂದರು ಅಂತ ಹೇಳಿ. ಅದೇ ರೀತಿ ಇವತ್ತು 2000 ಆಗಿದೆ. ತುಂಬ ತುಂಬ ಸಂತೋಷ ಆಗ್ತಾ ಇದೆ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿಲ್ಲ, ಬಹಳ ಬಹಳ ಖುಷಿ ಪಟ್ಟಿದ್ದೀನಿ. ನಾನು ಮೊನ್ನೆನೇ 2000 ಆಯಿತು, ಆದರೆ ತಕ್ಷಣ ಮಾಡಬಾರ್ದು ವಿಡಿಯೋನ ಅಂತ ಅಂದ್ಕೊಂಡು ತಕ್ಷಣ ವಿಡಿಯೋ ಮಾಡಿಲ್ಲ. ಅದ್ರ ಮೇಲೂ ಎಲ್ಲ ಸ್ವಲ್ಪ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅದ್ರ ಮೇಲೆ ಸ್ವಲ್ಪ ಬಂತು, ಇನ್ನು ಬಂದಿದ್ದೀರಾ, ಸಹಕಾರ ನೀಡ್ತಾ ಇದ್ದೀರಾ. ಹೀಗೆ ಪ್ರತಿಯೊಬ್ಬರನ್ನು, ನಾನು ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಇದೇ ರೀತಿ ಸಹಾಯವನ್ನು ಮಾಡಿ ಎಲ್ಲರೂ ಪ್ರತಿಯೊಬ್ಬರು ಒಂದೇ ಸಲ ದಡವನ್ನು ಸೇರೋಣ, ನಮ್ಮ ಗುರಿಯನ್ನು ಸೇರೋಣ ಅಲ್ವಾ. 2000 ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ನನಗೆ ಬಹಳ ಖುಷಿಯಾಗಿದೆ, ಬಹಳ ಸಂತೋಷ ಆಗಿದೆ. ಹೀಗೆ ಇದೇ ರೀತಿ ನಿಮ್ಮ ಸಹಕಾರ ಮುಂದುವರಿತಾ ಇರಲಿ. ಇಷ್ಟನ್ನು ಹೇಳೋದಕ್ಕೋಸ್ಕರ ನಾನಿವತ್ತು ಈ ವಿಡಿಯೋನ ಮಾಡಿದೆ, ನಿಮ್ಮೆಲ್ಲರಿಂದಿಗೂ ಹಂಚ್ಕೋಬೇಕು ಅಂತ. ಥ್ಯಾಂಕ್ ಯು, ತುಂಬ ತುಂಬ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್ ಟೀಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲ ನಗ್ತಾಯಿರಿ, ವೀಡಿಯೋಸ್ಗಳು ಮಾಡ್ತಾಯಿರಿ, ಒಳ್ಳೊಳ್ಳೆಯ ವೀಡಿಯೋಸ್ಗಳನ್ನ ಮಾಡ್ತಾಯಿರಿ. ಯೂಟ್ಯೂಬಿನಿಂದ ಏನು ಪ್ರಯೋಜನ? ಬಹಳಷ್ಟು ಜನಗಳ ಮನಸ್ಸಿನಲ್ಲಿರೋದು, ಏನೋ ಒಂದು ಮಾಡ್ತಾರೆ, ವಿಡಿಯೋ ಮಾಡ್ತಾರೆ. ಅವ್ರು ಯಾಕೆ ವಿಡಿಯೋ ಮಾಡ್ತಾರೆ? ಆ ವಿಡಿಯೋದಲ್ಲಿ ಏನಾದ್ರು ಒಂದು ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ, ವಿಡಿಯೋ ಮಾಡೋರಿಗೆ ಗೊತ್ತಿರುತ್ತೆ ಏನಿದೆ ನನ್ನ ವಿಡಿಯೋದಲ್ಲಿ ಅಂತ. ಯಾವುದೇ ವಿಡಿಯೋವನ್ನು ಹಗುರವಾಗಿ ಕಾಣೋದು ಬೇಡ. ಪ್ರತಿಯೊಬ್ಬರ ವಿಡಿಯೋದಲ್ಲೂ ಏನಾದರೂ ಒಂದಿರುತ್ತೆ, ಒಳ್ಳೆಯ ವಿಡಿಯೋಗಳಲ್ಲಿ ಏನಾದರೂ ಒಂದು ಇರುತ್ತೆ. ಅದನ್ನು ಗುರುತಿಸೋಣ. ನಾನು ಗುರುತಿಸ್ತಾ ಇರ್ತೀನಿ ಪ್ರತಿಯೊಬ್ಬರ ವಿಡಿಯೋದಲ್ಲಿ ಏನಿದೆ ಅಂತ. ಒಂದು ಶಾರ್ಟ್ಸ್ ಬಂದರೂ ಅಷ್ಟೇ ಅವರ ಆ್ಯಕ್ಟಿಂಗನ್ನು ನೋಡ್ತಾ ಇರ್ತೀನಿ, ನನಗೆ ಖುಷಿ ಆಗುತ್ತೆ. ಕೆಲವರೊಬ್ಬರು ತುಂಬ ತುಂಬ ಚೆನ್ನಾಗಿ ಒಂದು ಅಭಿನಯವನ್ನು, ಮುಖದ ಅಭಿನಯವನ್ನು ತುಂಬ ಚೆನ್ನಾಗಿ ತೋರಿಸ್ತಾ ಇರ್ತಾರೆ. ಖುಷಿಯಾಗುತ್ತೆ. ನಾನು ಯಾವತ್ತಾದರೂ ಆ ರೀತಿ ಮಾಡಬೇಕು ಅಂತ ಅನಿಸುತ್ತೆ. ಒಬ್ಬರಿಗೆ ಸ್ಫೂರ್ತಿ ಕೊಡೋದೇ ಯೂಟ್ಯೂಬು, ಇನ್ನೇನೂ ಅಲ್ಲ. ಯೂಟ್ಯೂಬ್ ಅಂದರೆ ಒಬ್ಬರಿಗೆ ಸ್ಫೂರ್ತಿಯನ್ನು ಕೊಡುತ್ತೆ. ನಾವು ಅದರ ಬಗ್ಗೆ ಇನ್ನೊಂದಿನ ಒಂದು ವಿಡಿಯೋನ ಮಾಡ್ತೀನಿ. ನಾವು ಯೂಟ್ಯೂಬನ್ನು ಯಾಕೆ ನೋಡಬೇಕು, ಒಳ್ಳೊಳ್ಳೆ ವಿಡಿಯೋಗಳನ್ನ ಏನಕ್ಕೆ ನೋಡಬೇಕು, ವ್ಲಾಗ್ಸ್ಗಳನ್ನ ಯಾಕೆ ನೋಡಬೇಕು, ಅಡುಗೆನ ಯಾಕೆ ನೋಡಬೇಕು ಅನ್ನೋದನ್ನೆಲ್ಲ ಒಂದು ವಿಡಿಯೋನ ಮಾಡ್ತೀನಿ. ಇವತ್ತು ನನಗೆ ಖುಷಿಯಾಗಿರೋದು 2000 ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ. 2000 ಫ್ಯಾಮಿಲಿ ಬಹಳ ದೊಡ್ಡದಾಗಿದೆ ಇವತ್ತಿನ ದಿನ.
ಖುಷಿ ಆಗ್ತಾ ಇದೆ. ಎಲ್ರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಆರಾಮಾಗಿರಿ, ನಗ್ತಾ ಇರಿ, ಯಾವುದು ಚಿಂತೆ ಬೇಡ. ಚಿಂತೆ ಇಲ್ಲ ಮನಸ್ಸಿನ ಒಳಗಡೆ ಇರಲಿ, ನಗು ಮುಖದ ಮೇಲಿರಲಿ. ನಾವು ನಗ್ತಾ ಇದ್ದರೆ ಈ ಪ್ರಪಂಚ ಎಲ್ಲ ನಗ್ತಾ ಇರುತ್ತೆ. ಯೋಚನೆ ಮಾಡಿ, ನಾನು ಅಳ್ತಾ ಇದ್ದರೆ ಪ್ರಪಂಚ ಕೂಡ ಅಳ್ತಾ ಇರೋ ರೀತಿ ಕಾಣಿಸುತ್ತೆ. ನಮ್ಮ ದಿನಗಳು ಮುಂದೆ ಹೋಗೋದಿಲ್ಲ ಅಲ್ವಾ? ನಾವು ನಗ್ತಾ ಇದ್ದಾಗ, ಪ್ರಪಂಚನೂ ನಗ್ತಾ ಇದ್ದಾಗ ದಿನಗಳು ಸಾಗ್ತಾ ಹೋಗುತ್ತೆ ಹೊರತು ಅಲ್ಲೇ ನಿಂತ್ಕೊಳ್ಳಲ್ಲ, ಜೀವನ ನಿಂತ್ಕೊಳ್ಳಲ್ಲ. ಇಲ್ಲಾಂದರೆ ಅಳ್ತಾನೆ ಇರಿ, ಅಳುನೇ ಹಂಚ್ಕೊಂಡು ಹೋಗ್ತಾ ಇದ್ದರೆ ಎಲ್ಲ ಜಗತ್ತೆಲ್ಲ ಅಳೋ ರೀತಿ ಕಾಣಿಸ್ತಾ ಇರುತ್ತೆ ನಮಗೆ. ಆವಾಗ ಜೀವನ ಮುಂದೆ ಸಾಗೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಸಂತೋಷನ ಹಂಚೋಣ, ಯೂಟ್ಯೂಬಿಂದ ಏನಾದರೂ ಒಂದು ಕಲಿಯೋಣ. ಇವತ್ತು 2000 ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.